ಸೊ ನಾವೀಗ ಗ್ರೂಪ್ ಬಿ ಎಕ್ಸಾಮ್ಗೆ ರಿವಿಷನ್ ಮಾಡ್ತಿದ್ದೀವಿ. ಸೊ ಅದರಲ್ಲಿ ನಾನು ಆಲ್ರೆಡಿ ಏನೇನು ಓದಬೇಕು ಅಂತ ಸಿಲೆಬಸ್ಸಲ್ಲಿ ಹೇಳಿದ್ದೆ. ಸೊ ಟೋಟಲ್ನ ಇವಾಗ ನಾವು 4 ಡೇಸಲ್ಲಿ ಕಂಪ್ಲೀಟ್ ಮಾಡಬೇಕು. ಸೊ 4 ಡಿವಿಷನಾಗಿ ತೊಗೊಳ್ಳೋಣ. ಫಸ್ಟ್ ಡಿವಿಷನಲ್ಲಿ ಸೆಂಟ್ರಲ್ಲಿ ಯಾವ ಥರ ರಿಸರ್ವೇಷನ್ಸ್ ಇದೆ, ಇಂಪಾರ್ಟೆಂಟ್ಲಿ ಯಾವ ಆರ್ಟಿಕಲ್ಸ್ ನಮ್ಗೆ ಗೊತ್ತಿರಬೇಕು. ಸೆಕೆಂಡ್ಲಿ ಸ್ಟೇಟ್, ನಮ್ಮ ಕರ್ನಾಟಕದಲ್ಲಿ ಏನೇನು ಆ್ಯಕ್ಟ್ ಇದೆ ಆ್ಯಂಡ್ ಅದರದ್ದು ಸೆಕ್ಷನ್ಸ್ ಏನು ಆ್ಯಂಡ್ ಯಾವ್ಯಾವ ಕಮಿಟೀಸ್ ಇದ್ದಾವೆ ಅಂತ ನೋಡ್ಕೊಬೇಕು. ಥರ್ಡಲ್ಲಿ ವಿ ಹ್ಯಾವ್ ಟು ನೋ ಡೆವಲಪ್ಮೆಂಟಲ್ ಕಾರ್ಪೊರೇಷನ್ಸ್ ಡಿಫ್ರೆಂಟ್ ಏನಿದ್ದಾವೆ ಕರ್ನಾಟಕದಲ್ಲಿ, ಮತ್ತು ಅದರ ಕೆಳಗಡೆನ ಸ್ಕೀಮ್ಸ್ ಏನು, ರೆಸ್ಪೆಕ್ಟಿವ್ ಸ್ಕೀಮ್ಸ್, ಬಜೆಟ್ ಎಷ್ಟು, ಅದೆಲ್ಲ ನೋಡ್ಕೊಬೇಕು. ಫೋರ್ತಲ್ಲಿ ಮಿಕ್ಕಿದ ಸ್ಕೀಮ್ ಎಜುಕೇಷ್ನಲ್ದು, ಅರಿವು ಅಂತ, ಗಂಗಾ ಕಲ್ಯಾಣ ಯೋಜನಾ ಅಂತ ಕೆಲವೊಂದಿದ್ದಾವೆ. ಸೊ ಅವೆಲ್ಲ ಒಂದು ನೋಡ್ಕೊಬೇಕು. ಸೊ ಈಗ ನಾವು ನಾವೇನು ಕಂಪ್ಲೀಟ್ ಮಾಡೋಣ, ಫಸ್ಟ್ ಸೆಕ್ಷನ್ ಅಂದರೆ ಇಂಪಾರ್ಟೆಂಟಲ್ಲಿ ಇಲ್ಲೇನು ಅಂದರೆ ಒಂದು 2-3 ಕ್ವಶನ್ ಬರೋ ಪ್ರಾಬಬಿಲಿಟಿ ಜಾಸ್ತಿ ಇರುತ್ತೆ. ಇದರಲ್ಲಿ ಆರ್ಟಿಕಲ್ಸ್ ಮೇನ್ಲಿ ನಾವು ನೋಡ್ಕೊತೀವಿ. ಓಕೆ, ಸೊ ಅದಕ್ಕಿಂತ ಮುಂಚೆ ವಿಲ್ ಜಸ್ಟ್ ಸಿ ಸೆಂಟ್ರಲ್ಲಿ ಎಷ್ಟು ಪರ್ಸೆಂಟ್ ರಿಸರ್ವೇಷನ್ ಇದೆ ಅಂತ. ಸೊ ಎಸ್ ಸಿಗೆ ನೋಡಿದ್ರೆ 15%, ಎಸ್ ಟಿಗೆ 7.5%, ಒ ಬಿ ಸಿಗೆ 27% ಆ್ಯಂಡ್ ಇ ಡಬ್ಲ್ಯೂ ಎಸ್ಗೆ 10% ಕೊಟ್ಟಿದ್ದಾರೆ. ಟೋಟಲ್ ನಮಗೆ ಎಷ್ಟಿದೆ, 59.5% ರಿಸರ್ವೇಷನ್ ಇದೆ ಎಲ್ಲಿ, ಸೆಂಟ್ರಲ್ಲಿ. ಓಕೆ, ಸೊ ಇದು ನಮಗೆ ಗೊತ್ತಾಯಿತು. ಇದು ಪ್ರೆಸೆಂಟ್ ಇರೋದು. ಫಸ್ಟ್ ನಮಗೆ ರಿಸರ್ವೇಷನ್ ಅಂತ ಟಾಪಿಕ್ ಬಂದಿದೆ 1882 ಬಂದಿತ್ತು. ವಿಲಿಯಂ ಹಂಟರ್ ಮತ್ತು ಜ್ಯೋತಿಬಾ ಫುಲೆ ಅವರು ಬ್ಯಾಕ್ವರ್ಡ್ ಸೆಕ್ಷನ್ಸ್ಗೆ ಕೊಡಬೇಕು ಅಂತ ಒಂದು ಪ್ರತಿಪಾದನೆ ಮಾಡಿದರು. ಲೇಟರ್ ನಮಗೆ ಗೊತ್ತಿದೆ ಮೆಕ್ಡೊನಾಲ್ಡ್ ಅದು ರೌಂಡ್ ಟೇಬಲ್ ಕಾನ್ಫರೆನ್ಸಲ್ಲಿ ಕಮ್ಯುನಲ್ ಅವಾರ್ಡ್ ಕೊಟ್ಟರು. ಆಮೇಲೆ ಪೂನಾ ಪ್ಯಾಕ್ಟ್ ಆಯಿತು. ಹಾಗಾಗಿ ಗಾಂಧೀಜಿ ಅವರು ಅವ್ರ ಪ್ರಕಾರ ಹೇಳಿದರು, ಓಕೆ ನಮಗೆ ಡಿಫ್ರೆಂಟ್ ಕಮ್ಯುನಲ್ ಅವಾರ್ಡ್ ಬೇಡ, ಇನ್ಸ್ಟೆಡ್ ನಾವು ರಿಸರ್ವೇಷನ್ ಕೊಡೋಣ ಎಸ್ ಟಿ ಎಸ್ ಸಿಗೆ ಅಂತ. ಓಕೆ, ಸೊ ನೆಕ್ಸ್ಟ್ ಬರುತ್ತೆ ನಮ್ಮ ಕಾನ್ಸ್ಟಿಟ್ಯೂಷನ್ ಆದಮೇಲೆ ಏನಾಗುತ್ತೆ ಅಂತ. ಇಲ್ಲಿಂದ ಆರ್ಟಿಕಲ್ಸ್ ಇಂಪಾರ್ಟೆಂಟ್. ನಮಗೆ ಆರ್ಟಿಕಲ್ ನಂಬರ್, ಆರ್ಟಿಕಲ್ ಪರ್ಪಸ್ ಏನು ಅಷ್ಟು ಗೊತ್ತಿದ್ರೆ ಒಂದು 3-4 ಕ್ವಶನ್ಸ್ ಆನ್ಸರ್ ಮಾಡುವಂಥ ಪ್ರಾಬಬಿಲಿಟಿ ಇರುತ್ತೆ. ಓಕೆ, ಸೊ ಫಸ್ಟ್ ಬಂದು ಆರ್ಟಿಕಲ್ 15 ಆಫ್ ಕ್ಲಾಸ್ 4. ಇದರಲ್ಲಿ ಮೆನ್ಷನ್ ಮಾಡುತ್ತೆ ನಮಗೆ ಇವಾಗ ಎಜುಕೇಷನ್ಗೆ ಕೈಂಡ್ ಆಫ್ ರಿಸರ್ವೇಷನ್ ಕೊಡಬೇಕು. ಯಾರಿಗೆ, ಎಸ್ ಸಿಗೆ, ಎಸ್ ಟಿಗೆ ಆ್ಯಂಡ್ ಎಜುಕೇಷನಲ್ಲಿ, ಸೋಷಲಿ ಬ್ಯಾಕ್ವರ್ಡ್ ಕ್ಲಾಸಸ್ಗೆ. ಓಕೆ, ಎಕನಾಮಿಕಲಿ ಅಂತೇಳಿ ನಾ ಇಲ್ಲಿ ಸೋಷಲಿ ಆ್ಯಂಡ್ ಎಜುಕೇಷನಲ್ಲಿ. ಓಕೆ, ಅದೇ ಥರ 16 ಕ್ಲಾಸ್ 4ಅಲ್ಲಿ ಜಾಬ್ ಮಾತಾಡುತ್ತೆ. ಯಾರಿಗೆ ರಿಸರ್ವೇಷನ್ ಕೊಡಬೇಕು, ವಿ ಹ್ಯಾವ್ ಟು ಗಿವ್ ರಿಸರ್ವೇಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್. ಓಕೆ, ನೆಕ್ಸ್ಟ್ ಆರ್ಟಿಕಲ್ 46, ಇದು ಡಿ ಪಿ ಎಸ್ ಪಿ ಅಲ್ಲಿ ಬರುತ್ತೆ. ಸೊ ಇದು ಏನು ಹೇಳುತ್ತೆ ಅಂದರೆ ನಾವು ಎಸ್ ಟಿ ಎಸ್ ಸಿಗೆ ಆ್ಯಂಡ್ ವೀಕರ್ ಸೆಕ್ಷನ್ಸ್ಗೆ ವಿ ಹ್ಯಾವ್ ಟು ಪ್ರಮೋಟ್ ಅಂತ ಹೇಳುತ್ತೆ. ಅವನ್ನ ನಾವು ಉದ್ಧಾರ ಮಾಡಬೇಕು. ಓಕೆ, ಇಲ್ಲಿ ಎಜುಕೇಷ್ನಲ್ಲಿ ಎಕನಾಮಿಕಲಿ ಬ್ಯಾಕ್ವರ್ಡ್ ಇದ್ದಾರೆ, ಅವ್ರ ಇಂಟ್ರೆಸ್ಟ್ನ ನಾವು ನೋಡ್ಕೊಬೇಕು. ಓಕೆ, ನೆಕ್ಸ್ಟ್ ಆರ್ಟಿಕಲ್, ಸೊ ಆರ್ಟಿಕಲ್ 145 ಸ್ವಲ್ಪ ನೆನ್ಪಿಟ್ಕೊಳ್ಳಿ. ಐ ವಿಲ್ ಜಸ್ಟ್ ಏನಕ್ಕೆ ಈ ಆರ್ಟಿಕಲ್ ಇಂಪಾರ್ಟೆಂಟು ಅಂತ, ಸುಪ್ರೀಂ ಕೋರ್ಟ್ ಏನಕ್ಕೆ ಇಲ್ಲಿ ಮೆನ್ಷನ್ ಮಾಡ್ತಿದ್ದೀನಿ ಅಂತ. ಯಾಕಿದು ಸ್ಟಾರ್ಟಿಂಗಲ್ಲಿ ಬಂದಿದೆ ಅಂದರೆ ನಾನು ಅಸೆಂಡಿಂಗ್ ಆರ್ಡರಲ್ಲಿ ಹಾಕ್ಕೊಂಡಿದ್ದೀನಿ, ಹಂಗಾಗಿ ಆರ್ಟಿಕಲ್ 145 ಇಲ್ಲಿ ಬಂದಿದೆ. ಬಟ್ ಇದ್ರ ಪರ್ಪಸ್ ಏನು ಅಂತ ಐ ವಿಲ್ ಸೇ ಯು ಲೇಟರ್. ಓಕೆ, ಸೊ ಈಗ ನಾವು ನೆಕ್ಸ್ಟ್ ಆರ್ಟಿಕಲ್ ಹೋಗೋಣ. ಸೊ ಅದರಲ್ಲಿ ಏನು, ಫಸ್ಟ್ ಆರ್ಟಿಕಲ್ 330. ಆರ್ಟಿಕಲ್ 330 ಕೆಳಗಡೆ ಇನ್ನು ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ 1951 ಕೊಟ್ಟಿರೋದು. ಅದೇ ಕಾನ್ಸ್ಟಿಟ್ಯೂಷನ್ ಬಂದಾಗ ಎಸ್ ಟಿ ಎಸ್ ಸಿಗೆ ರಿಸರ್ವೇಷನ್ ಎಲ್ಲಿ, ಲೋಕಸಭಾ. ಆರ್ಟಿಕಲ್ 330 ನಂಬರ್ ಇಂಪಾರ್ಟೆಂಟ್. ದೆನ್ ಆರ್ಟಿಕಲ್ 332 ಮತ್ತು ಎಸ್ ಟಿ ಎಸ್ ಸಿಗೆ ರಿಸರ್ವೇಷನ್ ಎಲ್ಲಿ, ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲೀಸ್. ಸೊ ಯಾವ ಆರ್ಟಿಕಲ್ ಕೆಳಗಡೆ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿಯಲ್ಲಿ ಎಸ್ ಸಿ ಎಸ್ ಟಿಗೆ ರಿಸರ್ವೇಷನ್ ಇದೆ, ಆರ್ಟಿಕಲ್ 332. ಓಕೆ, ನೆಕ್ಸ್ಟ್ ಆರ್ಟಿಕಲ್ 336. ಓಕೆ, ಸೊ ಆರ್ಟಿಕಲ್ 336 ಪ್ರೊವೈಡ್ ಸ್ಪೆಷಲ್ ಪ್ರೊವಿಷನ್ ಫಾರ್ ಆಂಗ್ಲೋ ಇಂಡಿಯನ್ಸ್. ಇಲ್ಲಿ ಆರ್ಟಿಕಲ್ 335 ಕೂಡ ಮಿಸ್ ಆಗಿದೆ. ಆರ್ಟಿಕಲ್ 335 ಹೇಳುತ್ತೆ ಎಸ್ ಸಿ ಎಸ್ ಟಿಗೆ ಪಬ್ಲಿಕ್ ಸರ್ವಿಸಸಲ್ಲಿ ನಮಗೆ ಅವ್ರಿಗೆ ರಿಸರ್ವೇಷನ್ ಕೊಡಬೇಕು ಅಂತ. ಆರ್ಟಿಕಲ್ 336ಅಲ್ಲಿ ಆಂಗ್ಲೋ ಇಂಡಿಯನ್ಸಿಗೆ ಓಕೆ ರಿಸರ್ವೇಷನ್ ಕೊಡಬೇಕು ಅಂತ. ಆಮೇಲೆ ಆರ್ಟಿಕಲ್ 338 ಇಲ್ಲಿ ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ಡ್ ಟ್ರೈಬ್ ಎಸ್ಟಾಬ್ಲಿಷ್ ಮಾಡಬೇಕು ಅಂತ. ಅಂದರೆ ಇದಕ್ಕೂ ಮುಂಚೆ ನಮಗೆ ಏನು ಹೇಳೋದು, ಒಂದು ಸಿಂಗಲ್ ಸ್ಪೆಷಲ್ ಆಫೀಸರ್ ಇರ್ತಾರೆ. ಸೊ ಆರ್ಟಿಕಲ್ 338ಅಲ್ಲಿ ವಿ ವಾಂಟೆಡ್ ಲೈಕ್ ನ್ಯಾಷನಲ್ ಕಮಿಷನ್, ಒಂದು ಕಮಿಷನ್ ಬೇಕು ಅಂತ ಮೆನ್ಷನ್ ಮಾಡಿರ್ತೀವಿ ಆರ್ಟಿಕಲ್ 338. ಸೊ ಇಲ್ಲಿ 338 ಕೆಳಗಡೆ ವಿ ಹ್ಯಾವ್ 338 ಎ,
338 ಬಿ ಅಂತಲೂ ಇದೆ. ಸೊ ಇಲ್ಲಿ ಕೆಲವೊಂದು ಅಮೆಂಡ್ಮೆಂಟ್ಸು ಬರ್ತವೆ. ಅಮೆಂಡ್ಮೆಂಟ್ ನಂಬರ್ಸ್ ನಾನು ನಿಮ್ಗೆ ಹೇಳ್ತೀನಿ. 65th ಅಮೆಂಡ್ಮೆಂಟಲ್ಲಿ ST ಕಮಿಷನ್ನು ಮಾಡ್ತಾರೆ. ಆಮೇಲೆ ಇಟ್ಸ್ ಲೈಕ್ 89th ಅಮೆಂಡ್ಮೆಂಟಲ್ಲಿ ವಿ ಆಲ್ಸೋ ಗೆಟ್ ಒನ್ ಸೆಕೆಂಡ್ OBC ಅಮೆಂಡ್ಮೆಂಟು ಆಗುತ್ತೆ ನಮಗೆ. ಅಂದರೆ NC-BC ಬರಬೇಕು ಅಂತ, ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್. ಅದು 338 ಆರ್ಟಿಕಲ್ B ಆ್ಯಂಡ್ ಅಂಡರ್ 89th ಅಮೆಂಡ್ಮೆಂಟ್. ಓಕೆ, ನೆಕ್ಸ್ಟ್ ಆರ್ಟಿಕಲ್ 340 ಇಟ್ ಪ್ರೊವೈಡ್ಸ್ ಫಾರ್ ಅಪಾಯಿಂಟ್ಮೆಂಟ್ ಆಫ್ ಎ ಕಮಿಷನ್ ಟು ಇನ್ವೆಸ್ಟಿಗೇಟ್. ಸೊ NCSC, NCBC, NCST ಈ ನ್ಯಾಷನಲ್ ಕಮಿಷನ್ಸ್ ಎಸ್ಟಾಬ್ಲಿಷ್ ಆಗಿದೆಯಲ್ಲ, ಇವು ಇನ್ವೆಸ್ಟಿಗೇಷನ್ ಮಾಡ್ಬೋದು. ಅಂದರೆ ಕ್ವಾಸಿ ಜುಡಿಷಿಯಲ್ ಬಾಡೀಸ್ ಆಗಿರ್ತವೆ ಅಂತ ಆರ್ಟಿಕಲ್ 340 ಮೆನ್ಷನ್ ಮಾಡ್ತಾರೆ. ಓಕೆ, ದೀಸ್ ಆರ್ ಸಮ್ ಆಫ್ ದ ಥಿಂಗ್ಸ್. ಸೊ ಮಂಡಲ್ ಕಮಿಷನ್ ಲೇಟರ್ ಒಂದು ಕೇಸ್ ಇಂಪಾರ್ಟೆಂಟ್ ಆಗುತ್ತೆ. ಮಂಡಲ್ ಕಮಿಷನ್ ಅಂತ ಒಂದಿರುತ್ತೆ. ಸೊ ಅದು 27% OBCಗೆ ರಿಸರ್ವೇಷನ್ ಕೊಡಬೇಕು ಜಾಬ್ಸ್ ಮತ್ತು ಎಜುಕೇಷನ್ ಇನ್ಸ್ಟಿಟ್ಯೂಷನಲ್ಲಿ ಅಂತ. ಸೊ ಇದು ಆಲ್ರೆಡಿ ನಾವು ನೋಡಿದ್ದೀವಿ ನೋಡಿ, ಇಲ್ಲಿ ಹೇಳಿದ್ವಿ ನಮಗೆ 27% ಕೊಡಬೇಕು ಅಂತ. ಸೊ ಅದು ಕೊಟ್ಟಿದ್ದಾರೆ ಈಗ ಮಂಡಲ್ ಕಮಿಷನ್ ಒಂದು ರೆಕಮೆಂಡೇಷನಲ್ಲಿ. ಸೊ ಯಾರು ಕೊಟ್ಟರು ಅನ್ನೋದು ಇಂಪಾರ್ಟೆಂಟ್, ಅಲ್ಲಿ ಲೆಟ್ ಯು ನೋ ಹೇಳ್ತೀನಿ. ಓಕೆ, ಮತ್ತು ಕ್ರೀಮಿ ಲೇಯರ್ ಬಗ್ಗೆನೂ ಮಾತಾಡುತ್ತೆ. ಆರ್ಟಿಕಲ್ 243 ಅಂತ ಒಂದು ಇಂಪಾರ್ಟೆಂಟ್ ಇದೆ. ಮತ್ತು ಇಟ್ ಪ್ರೊವೈಡ್ಸ್ ಫಾರ್ ಎಲ್ಲಿ ರಿಸರ್ವೇಷನ್ ಫಾರ್ SC/ST ಇನ್ ಪಂಚಾಯತ್. ದೆನ್ ಆರ್ಟಿಕಲ್ 330D ಅಂತ 233T ಅಂತ ಒಂದಿದೆ. ಇದು ಮುನ್ಸಿಪಾಲಿಟಿಯಲ್ಲಿ ರಿಸರ್ವೇಷನ್ ಕೊಡಬೇಕು ಯಾರಿಗೆ, SC/STಗೆ ಅಂತ. ಕೆಲವೊಂದು ಆರ್ಟಿಕಲ್ ಮಿಸ್ ಆಗಿದ್ದಾವೆ, ನಾವು ನೋಡ್ಕೊಬೇಕು. ಸೊ ಮತ್ತು ಆರ್ಟಿಕಲ್ 338A ನಾನು ಆಲ್ರೆಡಿ ಮೆನ್ಷನ್ ಮಾಡಿದ್ದೀನಿ ನೋಡಿ. ಸೊ ಇದೇನು ಮಾತಾಡುತ್ತೆ, ಪ್ರೊವೈಡ್ಸ್ ಫಾರ್ ಎಸ್ಟಾಬ್ಲಿಷ್ಮೆಂಟ್ ಆಫ್ NCST, ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ಡ್ ಟ್ರೈಬ್. ನಾನು ಆಗಲೇ ಮೆನ್ಷನ್ ಮಾಡ್ದಂಗೆ 65th ಅಮೆಂಡ್ಮೆಂಟಲ್ಲಿ ನಮಗೆ 338 ಕೆಳಗಡೆ NCST, NCSC ಅಂತ 2 ಡಿವಿಷನ್ ಆಗುತ್ತೆ. ಓಕೆ, ನೆಕ್ಸ್ಟ್ 77th ಅಮೆಂಡ್ಮೆಂಟಲ್ಲಿ ಇಲ್ಲಿ ಏನು ಮಾಡ್ತಾರೆ, ST/SCಗೆ ಪ್ರಮೋಷನಲ್ ಸಹ ರಿಸರ್ವೇಷನ್ ಕೊಡಬೇಕು ಅಂತ ಹೇಳಿ ಅಮೆಂಡ್ಮೆಂಟ್ ತರ್ತಾರೆ. ದೆನ್ ಆರ್ಟಿಕಲ್ 338B. ಸೊ ಇದ್ರ ಕೆಳಗಡೆ ಏನಾಗುತ್ತೆ, ಏನು ಹೇಳ್ತಾರೆ ಅಂತಂದರೆ, ಇದು ನಾನು ಆಲ್ರೆಡಿ ಹೇಳಿದ್ದೆ 338B ಅಂತ ನೋಡಿ, ಇಲ್ಲಿ ಹೇಳಿದ್ದೀನಿ. NCBCಗೋಸ್ಕರ ಇದು. ಓಕೆ, ಸೊ NCBC ಅಂದರೆ ಬ್ಯಾಕ್ವರ್ಡ್ ಕ್ಲಾಸಸ್ ಕಮಿಷನ್, ಇದು ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್. ದೆನ್ ಆರ್ಟಿಕಲ್ 342A. ಸೊ ಇದೇನು ಮಾಡುತ್ತೆ, ಇಟ್ ಸ್ಪೆಸಿಫೈ ದ ಪ್ರೆಸಿಡೆಂಟ್ ಅನ್ನೋರು ಈ ಕಮಿಷನ್ಸ್ಗೆ ಯಾರು ಮೆಂಬರ್ಸ್ ಈ ಕಮಿಷನ್ NCBC ಇದೆಯಲ್ಲ, ಇದರಲ್ಲಿ ಎಜುಕೇಷನಲ್ಲಿ ಆ್ಯಂಡ್ ಸೋಷಲಿ ಬ್ಯಾಕ್ವರ್ಡ್ ಯಾರು ಅಂತ ಅವ್ರು ಲಿಸ್ಟ್ ಮಾಡ್ಬೋದು ಅಂತ ಒಂದು ಪ್ರಾವಿಷನ್ 342A ಅಲ್ಲಿ ಆ್ಯಡ್ ಮಾಡ್ತಾರೆ. ಯಾವಾಗ 102nd ಅಮೆಂಡ್ಮೆಂಟಲ್ಲಿ. ಇದು ಸ್ವಲ್ಪ ನೆನ್ಪಿಟ್ಕೊಳ್ಳಿ, ಈ ಒಂದು ಅಮೆಂಡ್ಮೆಂಟಲ್ಲಿ ಈ ಆರ್ಟಿಕಲ್ ಆ್ಯಡ್ ಮಾಡಿರೋದ್ರಿಂದನೇ 105th ಅಮೆಂಡ್ಮೆಂಟ್ ಬರುತ್ತೆ. ಏನಕ್ಕೆ ಬರುತ್ತೆ ಅದು ಆಮೇಲೆ ನೋಡೋಣ. ಓಕೆ, ಸೊ ಲೇಟರ್ ಇವಾಗ ಈ ಅಮೆಂಡ್ಮೆಂಟ್ಸ್ ಇದರಲ್ಲಿ ನಾವು ನೆಕ್ಸ್ಟ್ ಕೆಲವೊಂದು ಕಮಿಟೀಸು ನೋಡಬೇಕಾಗತ್ತೆ. ಅಂದರೆ ಓಕೆ, ಈಗ ಬಂತು ನಮಗೆ ಏನು ಕೆಲವೊಂದು ಆರ್ಟಿಕಲ್ಸ್. ನೆಕ್ಸ್ಟ್ BC ಬ್ಯಾಕ್ವರ್ಡ್ ಕ್ಲಾಸಸ್ ಕಮಿಷನ್ಸು ಆಯಿತು. ಈಗ ಕ್ರೀಮಿ ಲೇಯರ್ ಕಾನ್ಸೆಪ್ಟ್ ಹೆಂಗೆ ಬಂತು, EWS ಹೆಂಗೆ ಬಂತು ಅಂತ ನೋಡ್ಕೊಬೇಕು. ಸೊ VP Singh ಗೌರ್ಮೆಂಟ್ 1990 ದೇ ಆಲ್ರೆಡಿ ಇಂಪ್ಲಿಮೆಂಟೆಡ್ 27% ಆಫ್ OBC ರಿಸರ್ವೇಷನ್. ನಾನು ಆಲ್ರೆಡಿ ತೋರಿಸಿದ್ದೀನಿ ನಿಮಗೆ. ಓಕೆ, ಫಸ್ಟ್ ಇದರಲ್ಲೇ. ನೆಕ್ಸ್ಟ್ PV ನರಸಿಂಹರಾವ್ ಇದರಲ್ಲಿ 10% ರಿಸರ್ವೇಷನ್ ಕೊಡಬೇಕು EWSಗೆ ಅಂತ, ಎಕನಾಮಿಕಲಿ ವೀಕರ್ ಸೆಕ್ಷನ್ಗೆ ಅಂತ ದೇ ಸೆಡ್. ಬಟ್ ಇಂದಿರಾ ಸಾಹ್ನಿ ಕೇಸಲ್ಲಿ ಅದು ಸುಪ್ರೀಂ ಕೋರ್ಟ್ ಸ್ಟ್ರೈಕ್ ಡೌನ್ ಮಾಡುತ್ತೆ. ಸೊ ಅಕಾರ್ಡಿಂಗ್ಲಿ 65th ಅಮೆಂಡ್ಮೆಂಟ್ ಅಲ್ಲಿ ಏನಾಗುತ್ತೆ ಅಂದರೆ, ಸೊ NC/ST ಆ್ಯಂಡ್ SC ಆರ್ಟಿಕಲ್ 338 ಕೆಳಗಡೆ ಕ್ರಿಯೇಟ್ ಆದಮೇಲೆ ಮಂಡಲ್ ಕಮಿಷನ್ದು 27% ರಿಸರ್ವೇಷನ್ ಆಕ್ಸೆಪ್ಟ್ ಮಾಡಾದಮೇಲೆ ನಮ್ಗೆ ಏನಾಗುತ್ತೆ ಅಂದರೆ ಸಿನೋ ಕಮಿಷನ್ನು ಬರುತ್ತೆ. ಬಟ್ ಮಂಡಲ್ ಕಮಿಷನು EWSನೇನು ಪ್ರಪೋಸ್ ಮಾಡೋದಿಲ್ಲ. ಸಿನೋ ಕಮಿಷನ್ನು EWSನ ಪ್ರಪೋಸ್ ಮಾಡುತ್ತೆ, ಬಟ್ ನಾಟ್ ಡೈರೆಕ್ಟ್ಲಿ ರಿಸರ್ವೇಷನ್ ಕೊಡಿ ಅಂತ. ಬಟ್ ಅವ್ರಿಗೂ ನಾವು ವಿ ಹ್ಯಾವ್ ಟು ಗಿವ್ ಸಮ್ ಅಸಿಸ್ಟೆನ್ಸ್, ಫೈನಾನ್ಷಿಯಲ್ ಆ್ಯಂಡ್ ವೆಲ್ಫೇರ್ ಮಾಡಬೇಕು ಅಂತ. ಓಕೆ, 89th ಅಮೆಂಡ್ಮೆಂಟಲ್ಲಿ ಏನಾಗುತ್ತೆ, ಈಗ ನಾನಿದು ಅಸೆಂಡಿಂಗ್ ಆರ್ಡರ್ ಇದೆ, ಅದಕ್ಕೆ ಸ್ವಲ್ಪ ಜಂಬಲ್ ಆಗಿದೆ. ಬಟ್ ಐ ಹೋಪ್ ಇದು ರಿವಿಷನ್ ಆಗಿರೋದ್ರಿಂದ ನಿಮಗೆಲ್ಲ ಅರ್ಥ ಆಗುತ್ತೆ ಅಂತ. 89th ಅಮೆಂಡ್ಮೆಂಟಲ್ಲಿ ಆಲ್ರೆಡಿ ಮೆನ್ಷನ್ ಮಾಡಿದೆ ನಾನು, ಇಟ್ ಈಸ್ ಸಪ್ರೇಟೆಡ್ NC/ST NC/SC ಅಂತ ಸಪ್ರೇಟಾಗಿ 338A ಅಂತ ಆರ್ಟಿಕಲ್ ಬರುತ್ತೆ. ಓಕೆ,
ಸ್ವಲ್ಪ ರಿಡಂಡೆಂಟ್ ವರ್ಕ್ ಇದೆ ಇಲ್ಲಿ, ಬಟ್ ಎನಿವೇ ಆರ್ಟಿಕಲ್ಸ್ ಆರ್ ಇಂಪಾರ್ಟೆಂಟ್ ಅಷ್ಟೇ. ದೆನ್ ಲೇಟರ್ ಏನಾಗುತ್ತೆ, EWS ಅಕ್ಸೆಪ್ಟ್ ಮಾಡಾದಮೇಲೆ ಯಾವಾಗ ಅಕ್ಸೆಪ್ಟ್ ಮಾಡ್ತಾರೆ, ಬೇಸ್ಡ್ ಆನ್ ಸಿನೋ ಕಮಿಷನ್. ಈ ಸಿನೋ ಕಮಿಷನ್ ಇರುತ್ತಲ್ಲ ಅವ್ರಿಗೆ ಅಸಿಸ್ಟೆನ್ಸ್ ಮಾಡಬೇಕು ಅಂತ. ಸೊ ಆ ಬೇಸಿಸ್ ಮೇಲೆ EWS 103rd ಅಮೆಂಡ್ಮೆಂಟ್ ಆ್ಯಕ್ಟಲ್ಲಿ ಎಸ್ಟಾಬ್ಲಿಷ್ ಮಾಡ್ತಾರೆ. ಸೊ ಒನ್ಸ್ ಇಟ್ ಈಸ್ ಎಸ್ಟಾಬ್ಲಿಷ್ಡ್, ಪ್ರಸಾದ್ ಕಮಿಟಿ ಅದಕ್ಕೆ ಕ್ರೈಟೀರಿಯಾ ಏನು ಅಂತ ಹೇಳುತ್ತೆ. ಯಾವ ಕಮಿಟಿ ಹೇಳುತ್ತೆ? ಪ್ರಸಾದ್ ಕಮಿಟಿ. ದಿಸ್ ಇಸ್ ಅ ಕ್ವಶನ್. ಸೊ ಮತ್ತು EWSಗೆ ಅಗೇನ್ಸ್ಟಾಗಿ ಒಂದು ಕೇಸು ನಡೆಯುತ್ತೆ. ಯಾವ ಕೇಸು? ಜನಹಿತ್ ಅಭಿಯಾನ್ ಕೇಸ್ ಅಂತ ನಡೆಯುತ್ತೆ. ಸೊ ಆದರೆ ಲೈಕ್ ಸುಪ್ರೀಂ ಕೋರ್ಟ್ EWS ಕೋರ್ಟಿಗೆ ಸಪೋರ್ಟ್ ಮಾಡುತ್ತೆ. ಸೊ ದೀಸ್ ಆರ್ ದ ಥಿಂಗ್ಸ್. ಮತ್ತು ಆ ಕ್ರೈಟೀರಿಯಾ ಏನು ಅಂತಂದರೆ EWSಗೆ ಫಸ್ಟ್ ಥಿಂಗ್ 8 ಲ್ಯಾಕ್ಗಿಂತ ಕಮ್ಮಿ ಸ್ಯಾಲ್ರಿ ಇರಬೇಕು. ಐ ಮೀನ್ ಫ್ಯಾಮಿಲಿ ಇನ್ಕಮ್, ನಾಟ್ ಸ್ಯಾಲ್ರಿ. ಮತ್ತು 1000 ಸ್ಕ್ವೇರ್ ಫೀಟ್ ಆಫ್ ರೆಸಿಡೆನ್ಷಿಯಲ್ ಲ್ಯಾಂಡ್ ಇರಬಾರ್ದು, ಅದಕ್ಕಿಂತ ಜಾಸ್ತಿ. ಅದೇ ನೋಟಿಫೈಡ್ ಮುನ್ಸಿಪಾಲ್ಟಿನಾದರೆ ಲೆಸ್ ದೆನ್ 100 ಇರಬೇಕು. ಅನ್ನೋಟಿಫೈಡ್ ಆಗಿದ್ದರೆ ಅದು ಮುನ್ಸಿಪಾಲ್ಟೀಸ್ ಆಗಿದ್ದರೆ 200 ಸ್ಕ್ವೇರ್ ಯಾರ್ಡಲ್ಲಿ ಇರಬೇಕು. ನೆಕ್ಸ್ಟ್ 5 ಎಕರ್ಸ್ಗಿಂತ ಜಾಸ್ತಿ ಅಗ್ರಿಕಲ್ಚರ್ ಲ್ಯಾಂಡ್ ಇರಬಾರ್ದು. ಅವರು EWS ಕೆಳಗಡೆ ಬರ್ತಾರೆ ಅಂತ ಕೆಲವೊಂದು ಕ್ರೈಟೀರಿಯಾ ಕೊಟ್ಟಿದ್ಯಾರು? ಪ್ರಸಾದ್ ಕಮಿಟಿ. ಸೊ ದೀಸ್ ಆರ್ ಸೆಂಟ್ರಲ್ ಲೆವೆಲಲ್ಲಿ ನಮಗೆ ಗೊತ್ತಿರಬೇಕಾದಂಥ ಪಾಯಿಂಟ್ಸ್. ಸೊ ಇದೊಂದು ಸ್ವಲ್ಪ ರಿವಿಷನ್ ಮಾಡ್ಕೊಳ್ಳಿ.